ಸ್ವಯಂ ಭಗವಂತನೇ ಒಮ್ಮೆ ಆಶ್ಚರ್ಯಕ್ಕೊಳಗಾಗ್ತಾನೆ. ಯಾಕೆಂದ್ರೆ ಒಮ್ಮೆ ಭಕ್ತನ ಮನೆಗೆ ಹೋದಾಗ ಭಕ್ತ ಹಿಟ್ಟಿಗೆ ಎಸೆದು ಹೇಳ್ತಾನೆ ಭಗವಂತನಿಗೆ, ನಾನ್ ಹೊರಗ್ ಬರೋ ತನಕ ಇದ್ರ ಮೇಲೆ ನಿಲ್ಲು ಅಂತ. ಸ್ನೇಹಿತರೆ, ನಾನ್ ನಿಮ್ಗೆ ಇವತ್ತು ಪಂಢರಪುರದ ವಿಠ್ಠಲನ ಕಥೆಯನ್ನು ಹೇಳ್ತೀನಿ. ಆ ಭಕ್ತನ ಹೆಸರು ಪುಂಡಲೀಕ. ಆರಂಭದಲ್ಲಿ ಪುಂಡಲೀಕ ಸಜ್ಜನ ವ್ಯಕ್ತಿಯಾಗಿರ್ಲಿಲ್ಲ. ಆತ ತುಂಬಾ ದುಷ್ಟನಾಗಿ ತನ್ನ ತಂದೆ ತಾಯಿಗಳನ್ನು ಕೆಲಸದಾಳುಗಳಂತೆ ನೋಡ್ಕೊಳ್ತಿದ್ದ. ಒಮ್ಮೆ ಪುಂಡರೀಕ ತನ್ನ ಪತ್ನಿಯ ಜೊತೆ ತೀರ್ಥಯಾತ್ರೆಗೆಂದು ಹೊರಡ್ತಾನೆ. ಜೊತೆಗೆ ಸರಕು ಸಾಮಾನುಗಳ ಭಾರ ಹೊರುವುದಕ್ಕೆಂದು ತನ್ನ ತಂದೆ ತಾಯಿಗಳನ್ನು ಜೊತೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ರಾತ್ರಿ ವಿಶ್ರಾಂತಿಗೆಂದು ತಂಗ್ತಾನೆ. ಆದ್ರೆ ರಾತ್ರಿ ತುಂಬಾ ಚಳಿ ಇದ್ರು ತಾನು ತನ್ನ ಹೆಂಡತಿಯ ಜೊತೆ ಚಾವಣಿಯ ಒಳಗೆ ಮಳಗಿ ಹೆತ್ತವರನ್ನು ಕೊರೆಯುವ ಚಳಿಯಲ್ಲಿ ಹೊರಗೆ ಮಲಗಲು ಹೇಳ್ತಾನೆ. ಆ ರಾತ್ರಿ ಪುಂಡರೀಕ ಒಂದು ವಿಚಿತ್ರ ನಡೆಯುವುದನ್ನು ಕಾಣ್ತಾನೆ. ಮೂವರು ಕೊಳಕು ಸೀರೆ ಧರಿಸಿದ ದೇವತೆಯರು ಬಂದು ಆತನ ಹೆತ್ತವರ ಸೇವೆಯನ್ನು ಮಾಡ್ತಾರೆ. ಆಗ ಅವರ ಕೊಳಕು ಸೀರೆ ಒಂದೇ ಕ್ಷಣದಲ್ಲೇ ಸ್ವಚ್ಛವಾಗುತ್ತದೆ. ಇದರಿಂದ ಪುಂಡರೀಕ ತುಂಬಾ ಆಶ್ಚರ್ಯಕ್ಕೊಳಗಾಗ್ತಾನೆ. ಪುಂಡರೀಕ ಆ ಸ್ತ್ರೀಯರಿಗೆ ನೀವ್ಯಾರೆಂದು ಕೇಳ್ತಾನೆ. ಆಗ ಅವರು, ನಾವು ಗಂಗಾ, ಯಮುನಾ, ಸರಸ್ವತಿ. ಪಾಪಿ ವ್ಯಕ್ತಿಗಳು ನಮ್ಮಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಕೊಳಕಾಗ್ತೇವೆ, ಆದ್ರೆ ಈ ವೃದ್ಧರ ಸೇವೆಯಿಂದ ನಾವು ಮತ್ತೆ ಪವಿತ್ರವಾದೆವು ಅಂತ ಹೇಳ್ತಾರೆ. ಈ ಮಾತು ಕೇಳಿ ಪುಂಡರೀಕ ಬದಲಾಗ್ತಾನೆ. ಅವನಿಗೆ ಜ್ಞಾನೋದಯ ಆಗುತ್ತೆ. ಆ ಕ್ಷಣದಿಂದ ಆತ ಪ್ರತಿದಿನ ತನ್ನ ಹೆತ್ತವರ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಅನೇಕ ವರ್ಷಗಳು ಉರುಳುತ್ತವೆ, ಆದ್ರೆ ಪುಂಡರೀಕನ ಮಾತೃಪಿತರ ಸೇವೆಯಲ್ಲಿ ಯಾವುದೇ ಕೊರತೆ ಬರುವುದಿಲ್ಲ. ಈತನ ಮಾತಾಪಿತರ ಭಕ್ತಿಯ ಚರ್ಚೆ ಸ್ವರ್ಗದಲ್ಲೂ ನಡೆಯುತ್ತೆ. ಒಂದು ದಿವಸ ಪುಂಡರೀಕ ತನ್ನ ಹೆತ್ತವರ ಸೇವೆಯಲ್ಲಿ ವ್ಯಸ್ತನಾಗಿರ್ತಾನೆ. ಆ ಹೊತ್ತಿಗೆ ಸ್ವಯಂ ವಿಷ್ಣು ಭಗವಂತ ಪುಂಡರೀಕನ ಮನೆಯ ಬಾಗಿಲಿನ ಎದುರಿಗೆ ಬರ್ತಾನೆ ಮತ್ತು ನಾನು ಭಗವಂತ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಪುಂಡರೀಕ ತನ್ನ ಕೈಗೆ ಸಿಕ್ಕ ಒಂದು ಇಟಿಗೆಯನ್ನು ಹೊರಗೆಸೆದು ಭಗವಂತನಿಗೆ ಹೇಳ್ತಾನೆ, ನಾನು ಹೊರಗೆ ಬರೋ ತನಕ ಇದ್ರ ಮೇಲೆ ನಿಲ್ಲು ಅಂತ. ವಿಷ್ಣು ಭಗವಂತ ಕೂಡ ಹಾಗೆ ಮಾಡ್ತಾನೆ. ಯಾವಾಗ ಪುಂಡರೀಕನ ಹೆತ್ತವರು ಸ್ವರ್ಗಸ್ಥರಾಗ್ತಾರೋ ಆವಾಗ ಆತ ಹೊರಗೆ ಬರ್ತಾನೆ. ಅಲ್ಲಿಯವರೆಗೆ ಭಗವಂತ ವಿಷ್ಣು ಇಟ್ಟಿಗೆಯ ಮೇಲೆ ನಿಂತು ಆತನನ್ನು ಕಾಯ್ತಾ ಇರ್ತಾನೆ. ಪುಂಡರೀಕ ದುಃಖದಿಂದ ವಿಷ್ಣು ಭಗವಂತನ ಚರಣಕ್ಕೆ ಎರತಾನೆ. ಆಗ ವಿಷ್ಣು ಭಗವಂತ ಹೇಳ್ತಾನೆ, ಹೆತ್ತವರ ಸೇವೆ ಭಗವಂತನ ಸೇವೆಗಿಂತಲೂ ದೊಡ್ಡದಾಗಿದೆ. ನಾನು ಎಂದಿಗೂ ಇಲ್ಲೇ ನಿಂತಿರುತ್ತೇನೆ. ಬಂಧುಗಳೇ, ಈ ಜಾಗ ಬೇರಾವುದೇ ಅಲ್ಲ, ಪಂಢರಪುರದ ವಿಠ್ಠಲನ ಮಂದಿರವಾಗಿದೆ. ಭಗವಂತನ ಮೂರ್ತಿ ಇವತ್ತಿಗೂ ಅದೇ ಇಟ್ಟಿಗೆ ಮೇಲಿದೆ. ಸ್ನೇಹಿತರೆ, ಕಮೆಂಟ್ ನಲ್ಲಿ ಜೈ ವಿಠ್ಠಲ ಅಂತ ಟೈಪ್ ಮಾಡಿ. ಇಂತಹ ಭಕ್ತಿಯ ಅನೇಕ ಕಥೆಗಳನ್ನು ಕೇಳಲಿಕ್ಕೆ ಈ ಭಕ್ತಿ ಪುರಾಣ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.